ಬೆಂಗಳೂರಿನ ರಾಯಭಾರ ಕಚೇರಿಗಳಿಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. 10 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈ ರೀತಿಯಾಗಿ ಬೆದರಿಕೆ ಮೇಲ್ ಬರ್ತಾ ಇರೋದು. ಕಬ್ಬನ್ ರಸ್ತೆಯಲ್ಲಿರುವಂತಹ ಜಪಾನ್ ಡಚ್ ರಾಯಭಾರ ಕಚೇರಿಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ತಮಿಳುನಾಡು ಡಿಸಿಎಂ ಉದಯನಿಧಿ ಹೆಸರನ್ನ ಉಲ್ಲೇಖಿಸಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಅತ್ಯಾಚಾರ ಆರೋಪವನ್ನ ಹೊರಿಸಲಾಗಿದೆ. ತಮಿಳುನಾಡಿನಲ್ಲಿ ದೂರು ಕೊಟ್ಟರೂ ಕೂಡ ಪ್ರಕರಣವನ್ನ ದಾಖಲಿಸಿಲ್ಲ. ತಮಿಳುನಾಡಲ್ಲಿ ದೂರನ್ನ ದಾಖಲಿಸದೇ ಇದ್ದದಕ್ಕೆ ಬೆಂಗಳೂರಲ್ಲಿ ಬೆದರಿಕೆಯನ್ನ ಒಡ್ಡಲಾಗಿದೆ. ಬೆಂಗಳೂರಲ್ಲಿರುವ ರಾಯಭಾರ ಕಚೇರಿಗಳಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಆರ್ಡಿಎಕ್ಸ್ ಬಾಂಬ್ ಇಟ್ಟಿರುವ ಬೆದರಿಕೆಯನ್ನ ಹಾಕಿರೋದು. ಕಳೆದ 10 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬೆಂಗಳೂರಿನಲ್ಲಿರುವಂತಹ ವಿದೇಶಿ ಕಾನ್ಸುಲೇಟ್ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇರುವಂಥದ್ದು. ಕಳೆದ 10 ದಿನಗಳಲ್ಲಿ 2 ಬೆದರಿಕೆ ಮೇಲ್ಗಳು ಬಂದಿರುವಂಥದ್ದು. ಅದು ಕೂಡ ಬೆಂಗಳೂರಿನ ಕಬ್ಬನ್ ರಸ್ತೆಯಲ್ಲಿರುವಂತಹ ಜಪಾನ್ ಕಾನ್ಸುಲೇಟ್ ಕಚೇರಿಗೆ ಈ ರೀತಿಯಾದಂತಹ ಮೇಲ್ಗಳು ಬಂದಿರುವಂಥದ್ದು. ನಾನು ಪ್ರಸ್ತುತ ಆ ಕಚೇರಿಯ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಬೆಂಗಳೂರಿನ ಕಬ್ಬನ್ ರಸ್ತೆ. ಕಬ್ಬನ್ ರಸ್ತೆಯ ಪಕ್ಕದಲ್ಲೇ ಜಪಾನ್ನ ಕಾನ್ಸುಲೇಟ್ ಕಚೇರಿ ಇದೆ. ಆ ಕಚೇರಿಗೆ ಕಳೆದ 1 ವಾರದ ಹಿಂದೆಯೂ ಕೂಡ ಬೆದರಿಕೆ ಮೇಲ್ ಬಂದಿತ್ತು. ಆದರೆ ಇದೀಗ ಮತ್ತೊಮ್ಮೆ ಬೆದರಿಕೆ ಮೇಲ್ ಬಂದಿರುವಂಥದ್ದು. ಅದರ ವಿಚಾರವಾಗಿ ಕೂಡ ಪೊಲೀಸ್ನವರು ಹಾಗೆ ಡಾಗ್ ಸ್ಕ್ವಾಡ್ನವರು ಬಾಂಬ್ ಸ್ಕ್ವಾಡ್ನವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆ ವೇಳೆಯಲ್ಲಿ ಹುಸಿ ಬಾಂಬ್ ಬೆದರಿಕೆ ಮೇಲ್ ಅನ್ನೋದು ಗೊತ್ತಾಗಿರುವಂಥದ್ದು. ಇನ್ನು ಬೆದರಿಕೆ ಮೇಲ್ನಲ್ಲಿ ಈ ಹಿಂದೆ ಕೇವಲ ಬೆದರಿಕೆ ಮೇಲ್ನಷ್ಟೇ ಕಳಿಸಲಾಗಿತ್ತು. ಆದರೆ ಈ ಬಾರಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ಬೆದರಿಕೆ ಮೇಲನ್ನು ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉದಯನಿಧಿ ಸ್ಟಾಲಿನ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಅದರಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕಾರದ ರೀತಿಯಲ್ಲಿ ಈ ರೀತಿಯ ಬಾಂಬನ್ನು ಇಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. 4 ಆರ್ಡಿಎಕ್ಸ್ ಬಾಂಬ್ಗಳನ್ನು ಒಳಗಡೆ ಇಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಮೇಲನ್ನು ಮಾಡಿರುವಂತಹ ಅಪರಿಚಿತ ವ್ಯಕ್ತಿಯ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟಕಗಳು ಪತ್ತೆಯಾಗಿಲ್ಲ. ಸದ್ಯ ಡಾಗ್ ಸ್ಕ್ವಾಡ್ ಹಾಗೆ ಬಾಂಬ್ ಸ್ಕ್ವಾಡ್ನ ಮುಖಾಂತರವಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವೇಳೆಯಲ್ಲಿ ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗಿದೆ. ಏನು ಮೇಲ್ ಏನು ಬಂದಿದೆ ಅದರ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.